ಒಂದು ಪುಟ್ಟ ಹಸಿರು ಹಳ್ಳಿಯಲ್ಲಿ ಅರ್ಜುನ ಎಂಬ ಬಾಲಕ ತನ್ನ ತಂದೆ ಸೋಮ ಅವರೊಂದಿಗೆ ವಾಸಿಸುತ್ತಿದ್ದನು. ಅವರಿಬ್ಬರೂ ಸಂಜೆ ವೇಳೆ ಹಳ್ಳಿಯ ಕೆರೆಯ ದಂಡೆಯ ಮೇಲೆ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಕೆರೆಯ ನೀರನ್ನು ನೋಡುತ್ತಿದ್ದ ಅರ್ಜುನನಿಗೆ ದೂರದ ವಿಶಾಲ ಸಮುದ್ರದ ಬಗ್ಗೆ ಕುತೂಹಲ ಮೂಡಿತು. ಅಪ್ಪ, ಸಮುದ್ರದ ಆಳದಲ್ಲಿ ಏನಿದೆ? ಅಲ್ಲಿನ ಪ್ರಪಂಚ ಹೇಗಿರುತ್ತದೆ ಎಂದು ಅರ್ಜುನ ಕುತೂಹಲದಿಂದ ಕೇಳಿದನು. ತಂದೆ ಸೋಮನಸುನಗುತ್ತಾ, ಅಲ್ಲಿ ನಿನಗೆ ಊಹಿಸಲು ಅಸಾಧ್ಯವಾದ ಅದ್ಭುತ ಲೋಕವಿದೆ ಮಗನೇ ಎನ್ನುತ್ತಾ ಕಥೆ ಹೇಳಲು ಶುರು ಮಾಡಿದರು. ಸೋಮ ವಿವರಿಸಿದರು. ಸಮುದ್ರದ ಅತಿ ಆಳದಲ್ಲಿ ಸೂರ್ಯನ ಬೆಳಕು ತಲುಪುವುದಿಲ್ಲ. ಅಲ್ಲಿ ಸಂಪೂರ್ಣ ಕತ್ತಲೆ. ಅಂತಹ ಕತ್ತಲೆಯಲ್ಲಿ ಹಸಿರು ಮತ್ತು ನೀಲಿ ಬೆಳಕನ್ನು ತಾವೇ ಹೊರಸೂಸುವ ಮೀನುಗಳಿರುತ್ತವೆ. ಅವು ನೀರಿನ ಅಡಿಯಲ್ಲಿ ಪುಟ್ಟ ನಕ್ಷತ್ರಗಳಂತೆ ಮಿನುಗುತ್ತವೆ. ಅಲ್ಲಿ ದೈತ್ಯ ಸ್ಕ್ವಿಡ್ಗಳು ಇರುತ್ತವೆ ಅರ್ಜುನ. ಅವುಗಳ ಕೈಗಳು ತುಂಬಾ ಉದ್ದವಾಗಿದ್ದು ಇಡೀ ನಮ್ಮ ಮನೆಯನ್ನೇ ಅಪ್ಪಿಕೊಳ್ಳುವಷ್ಟು ದೊಡ್ಡದಾಗಿರುತ್ತವೆ ಎಂದು ಸೋಮ ಕೈಗಳನ್ನು ಅಗಲಿಸಿ ತೋರಿಸಿದರು. ಅರ್ಜುನನ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ತಂದೆ ಮುಂದುವರಿಸಿದರು. ಕೆಲವು ಜೀವಿಗಳು ಸ್ವತಃ ಪ್ರಕಾಶಿಸುತ್ತಾ ಕತ್ತಲೆಯಲ್ಲೂ ದಾರಿ ಹುಡುಕುತ್ತವೆ. ಅವುಗಳ ಮೈಮೇಲೆ ನೂರಾರು ಚಿಕ್ಕ ದೀಪಗಳಿದ್ದಂತೆ ಕಾಣುತ್ತದೆ. ಅಲ್ಲಿನ ಪ್ರಪಂಚವು ಒಂದು ಮಾಯಾಲೋಕದಂತಿದೆ. ಅರ್ಜುನನು ಕೇಳಿದನು, ಅಪ್ಪ, ಅಲ್ಲಿ ಯಾರು ಹೋಗುತ್ತಾರೆ? ಸೋಮ ಉತ್ತರಿಸಿದರು, ಧೈರ್ಯವಂತ ಸಂಶೋಧಕರು ಅಲ್ಲಿಗೆ ಹೋಗಿ ಹೊಸ ವಿಷಯಗಳನ್ನು ಕಂಡುಹಿಡಿಯುತ್ತಾರೆ. ಇದು ಮೌನವಾಗಿದ್ದರೂ ತುಂಬಾ ರಹಸ್ಯಗಳಿಂದ ಕೂಡಿದ ಜಗತ್ತು. ಅರ್ಜುನನು ಕಣ್ಣು ಮುಚ್ಚಿ ತಾನೇ ಒಬ್ಬ ಸಂಶೋಧಕನಾಗಿ ಕಲ್ಪಿಸಿಕೊಂಡನು. ಅವನು ಒಂದು ಪುಟ್ಟ ಸಬ್ಮರೀನ್ನಲ್ಲಿ ಕುಳಿತು ಸಮುದ್ರದ ಆಳಕ್ಕೆ ಹೋಗುತ್ತಿದ್ದಾನೆ. ಅಲ್ಲಿನ ಗುಪ್ತ ಪರ್ವತಗಳು ಮತ್ತು ಕಣಿವೆಗಳನ್ನು ನೋಡಿ ಬೆರಗಾಗುತ್ತಿದ್ದಾನೆ. ಸೂರ್ಯ ಮುಳುಗುತ್ತಿದ್ದಂತೆ ಆಕಾಶದಲ್ಲಿ ನಕ್ಷತ್ರಗಳು ಮೂಡಿದವು. ಅಪ್ಪ, ನೋಡು, ಸಮುದ್ರದ ಮೀನುಗಳಂತೆ ಈ ನಕ್ಷತ್ರಗಳು ಮಿನುಗುತ್ತಿವೆ ಎಂದು ಅರ್ಜುನ ಸಂಭ್ರಮದಿಂದ ಹೇಳಿದನು. ಸೋಮ ಅವನ ಬೆನ್ನನ್ನು ಸವರಿ ನಕ್ಕರು. ಅಂದು ರಾತ್ರಿ ಅರ್ಜುನನಿಗೆ ನಿದ್ದೆ ಬರಲಿಲ್ಲ. ಅವನು ತನ್ನ ಹಳೆಯ ಕಲ್ಲಿನ ಹಲಗೆಯ ಮೇಲೆ ದೊಡ್ಡ ಮೀನುಗಳ ಮತ್ತು ಸ್ಕ್ವಿಡ್ಗಳ ಚಿತ್ರಗಳನ್ನು ಬಿಡಿಸಿದನು. ಅವನ ಮನಸ್ಸೆಲ್ಲ ಸಮುದ್ರದ ಆಳದ ರಹಸ್ಯಗಳ ಮೇಲೆ ಇತ್ತು. ನಾನು ದೊಡ್ಡವನಾದ ಮೇಲೆ ಸಮುದ್ರದ ಆಳಕ್ಕೆ ಹೋಗಿ ಆ ರಹಸ್ಯಗಳನ್ನು ಜಗತ್ತಿಗೆ ತಿಳಿಸುತ್ತೇನೆ ಎಂದು ಅರ್ಜುನ ಅಂದುಕೊಂಡನು. ಆ ಪುಟ್ಟ ಹಳ್ಳಿಯ ಹುಡುಗನ ಕಣ್ಣಿನಲ್ಲಿ ಈಗ ಸಮುದ್ರದಷ್ಟು ದೊಡ್ಡದಾದ ಕನಸು ಮನೆ ಮಾಡಿತ್ತು.